ಆತ್ಮೀಯರೇ, ಈ ಭಾಗವತವನ್ನು ಕೇಳಲಾಕ ಸ್ವರ್ಗದಿಂದನೂ ಕೂಡ ಜನ ಬರ್ತಾರೆ ಅಂತ ಭಾಗವತದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಈ ಭಾಗವತವನ್ನು ಕೇಳುವುದರಿಂದ ಭಕ್ತಿ, ಜ್ಞಾನ, ವೈರಾಗ್ಯ ಮೂರು ಬರ್ತಾವೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಕಡೆಗೆ ಹೇಳರಲ್ಲ, ಸಮಯದ ಆನಂದಬಹುದು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿ ಎಂಬುದರಿಯದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ನಾವು ಕಾಲವನ್ನು ಕಡಿಲಕತ್ತೀವಿ. ಕಾಲವನ್ನು ನಾವು ಕಳೆಯಕತ್ತಿದ್ದೇವೆ, ಕಾಲವೇ ನಮ್ಮನ್ನು ಕಳೆಯಕತ್ತದನೋ. ಕಾಲವೇ ನಮ್ಮನ್ನು ಕಡಿಲಕತ್ತದ. ಓದು ನಮ್ಮನ್ನು ಮೃತ್ಯುವಿನ ಬಾಯಿಗೆ ಕೊಡಕತ್ತೈತಿ. ಯಾವುದು ಕಾಲ? ಈ ಕಾಲ ವಾಸ್ತವಿಕವಾಗಿ ವಿಚಾರ ಮಾಡಿದ್ದಾದರೆ ಒಂದಿಲ್ಲ ಒಂದು ದಿನ ಈ ದೇಹ ನಶ್ವರವಾಗಿ ಹೋಗುವುದನೆ ಗೊತ್ತದ. ಅಂದ್ರೆ ಅದನ್ನು ನಶ್ವರವಾಗಿದ್ದನ್ನು ಈ ಶರೀರದೊಳಗೆ ಶಾಶ್ವತವಾದದ್ದು ಒಂದದ. ನಶ್ವರವಾದ ಶರೀರದೊಳಗೆ ಅರ್ಥ ಆಗತೈತಿಲ್ಲ, ಶಾಶ್ವತವಾದದ್ದೊಂದದ ಅಲ್ರಿ. ಈ ಶರೀರವನ್ನು ನಂಬಬೇಡವೋ ಮನುಜ, ನಂಬಬೇಡವೋ. ನಂಬಿ ಕೆಡುವ ರುಂಟೆ ಮಣ್ಣು ಬೊಂಬೆಯಂತ ತನು ಅನಿದನು ಅಂತ ಒಂದು ಕಡೆ ವರ್ಣನೆ ಮಾಡಿದ್ದಾರೆ. ಮತ್ತೊಂದು ಕಡೆ ನರಜನ್ಮದಿಂದಿಹದೊಳು ಮಿಗಿಲುಂಟೆ. ಒಂದು ಕಡೆ ವರ್ಣನೆ ಮಾಡ್ಯಾರ, ಒಂದು ಕಡೆ ನಿಂದ ಮಾಡ್ಯಾರ. ವರ್ಣನೆ ಯಾವುದು? ನರಜನ್ಮದಿಂದಿಹದೊಳು ಮಿಗಿಲುಂಟೆ. ನಿಂದ ಯಾವುದು? ಕೆಡುವ ಅಲ್ರಿ. ಈ ಶರೀರ ಕೆಟ್ಟು ಹೋಗ್ತದೆ ಕರೆ, ಆದರೆ ಕೆಟ್ಟು ಹೋಗೋದ್ರೊಳಗೆ ಹುಟ್ಟು ಸಾವುಗಳ ಮಧ್ಯದಲ್ಲಿ ಬದುಕು ಅನ್ನೋದೊಂದದ ಅಲ್ಲ, ಬಹಳ ಕೆಮ್ಮತ್ತಿಂದದ ಅಲ್ರಿ. ಹುಟ್ಟು ಸಾವುಗಳು, ಹುಟ್ಟು ನಮ್ಮ ಕೈಯೊಳಗಿಲ್ಲ, ಸಾವು ನಮ್ಮ ಕೈಯೊಳಗಿಲ್ಲ. ಹುಟ್ಟೋದು ನಮ್ಮ ಕೈಯಾಗಿತ್ತಂದ್ರೆ ರಾಜರ ಹೊಟ್ಟಲೆ ಹುಟ್ಟುತ್ತಿದ್ದೀವಿ. ಸಾವು ನಮ್ಮ ಕೈಯಾಗಿತ್ತಂದ್ರೆ ಎಲ್ಲ ಕೆಲಸ ಮುಗಿಸಿದ ಬಳಿಕ ಏನ್ರಿ, ಮಕ್ಕಳು ತಿಳಿ ಮೇಲಕ್ಕಿ ಕಾಳು, ಮೊಮ್ಮಕ್ಕಳು ತಿಳಿ ಮೇಲಕ್ಕಿ ಕಾಳು, ಎಲ್ಲ ಕಾಳು ಮುಗಿದ ಬಳಿಕ ಹೊಕ್ಕಿದ್ದೆವು. ಅದು ಇಲ್ಲ. ಅಂದ್ರೆ ಹುಟ್ಟುವುದು ನಮ್ಮ ಕೈಯಾಗಿಲ್ಲ, ಸಾಯುವುದು ನಮ್ಮ ಕೈಯಾಗಿಲ್ಲ. ನಮ್ಮ ಕೈಯಾಗಿದ್ದದ್ದು ಯಾವುದು? ಬದುಕು. ಹುಟ್ಟು ಸಾವುಗಳ ಮಧ್ಯದಲ್ಲಿರುವ ಬದುಕು. ಈ ಬದುಕನ್ನು ನಾವು ಏನು ಮಾಡಬೇಕಾಗ್ಯದ? ಸಾರ್ಥಕ ಮಾಡಬೇಕಾಗ್ಯದ. ಬದುಕನ್ನು ಸಾರ್ಥಕ ಮಾಡಬೇಕು. ಸಾರ್ಥಕ ಆಗಬೇಕಾಗಿತ್ತು ಅಂತಂದರೆ ಸಮಯದ ಆನಂದಬಹುದು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿ. ಈ ಮೂರು ಸಮಯದ ಆನಂದ ಬೇಕಾಗ್ಯದ ಎಲ್ಲರಿಗೂ. ಒಂದು ಮಾತು ಅದ, ಆನಂದ ಬೇರೆ, ಸುಖ ಬೇರೆ. ನಾವು ಸುಖನ ಆನಂದ ಅಂತ ತಿಳಿತೀವಿ. ಆನಂದ ಬೇರೆ, ಸುಖ ಬೇರೆ ಅಲ್ರಿ. ಏನ್ರಿ ಹಿಂಗೇರು ನಮ್ಗೆ ಗೊತ್ತಾಗಬೇಕಲ್ಲ.
ಸುಖ ಹೊರಗಿಂದ ಬರ್ತತಿ, ಆನಂದ ಒಳಗಿಂದ ಬರ್ತತಿ. ಅರ್ಥ ಆಯ್ತು? ಆನಂದ ಸುಖಕ್ಕೆ ವಿರುದ್ಧ ಶಬ್ದ ದುಃಖ ಅಂತದ. ಅದಲ್ರಿ, ಸುಖಕ್ಕೆ ವಿರುದ್ಧ ಶಬ್ದ ಯಾವುದು? ಆನಂದಕ್ಕೆ ಯಾವ್ದಾರ ವಿರುದ್ಧ ಶಬ್ದ ಅದ ಏನು ಅಂದ್ರೆ ಸುಖ ಬೇರೆ. ನಿಮಗೆ ಆನಂದ ಬೇಕೋ ಸುಖ ಬೇಕೋ? ಆನಂದ, ಸಮಯದ ಆನಂದ ಅಂತಾರೆ, ಬರೇ ಆನಂದ ಅಲ್ಲ. ಒಂದು ಚೀಲ ಜ್ವಾಳ ಮನ್ಯಾಗ ತಂದ ದಿವಸ 4 ಸೇರು ಮಾಡಿ ತಿಂದ್ರಿ ಅಂದ್ರೆ ಒಂದು ದಿವಸ ಖಾಲಿ ಆಕತಿ ಚೀಲ. ಸವಿತದ ಸಮಯದ ಬೇರೆಂದು ಬೇಕೆನಿಸದ. ಅದ ಒಂದು ಆನಂದದ. ಆ ಆನಂದವನ್ನು ನಾವು ಹೆಂಗೆ ಪಡಿಬೇಕು? ಸಮಯದ ಆನಂದ ಹೋದು ಶಂಭುಲಿಂಗದ 3 ಮಾರ್ಗದ: ಸುವಿಚಾರ, ಭಜನೆ, ಭಕ್ತಿ. 3ರೊಳಗೆ ಯಾವುದನ್ನ ಮಾಡಿ ನೀನು ನಿನ್ನ ಅಧಿಕಾರಕ್ಕನುಗುಣವಾಗಿ ಅಲ್ರಿ. ಅದಕ್ಕೆ ನೀನು ಸುಖ, ಆನಂದ, ಭಕ್ತಿ, ಜ್ಞಾನ ಮತ್ತು ಕರ್ಮ. ಕರ್ಮ ಅಂದ್ರೆ ಕರ್ಮಯೋಗ ಮತ್ತು ಜ್ಞಾನಯೋಗ ಮತ್ತು ಭಕ್ತಿಯೋಗ. ಮ್ಯಾಲ ಮಾತಾಡಿದೀವಿ ಇವತ್ತು. ಕರ್ಮಯೋಗ ಅಂದ್ರೆ ಕರ್ಮ ಮಾಡೋದು, ಫಲವನ್ನು ಇಚ್ಛೆ ಮಾಡುವುದಿಲ್ಲ. ನೀನು ನಿನ್ನ ಸಲುವಾಗಿ ಸ್ವಾರ್ಥಕ್ಕಾಗಿ ಮಾಡಬೇಡ, ಪರಹಿತಕ್ಕೋಗಿ ಮಾಡು, ಅದರೊಳಗೆ ಆನಂದದ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾವು ಕರ್ಮ ಮಾಡ್ತೇವೆ, ಫಲದ ಟಿಪ್ಪಣಿ ಎಲ್ಲ ಬರ್ಕೊಂಡು ಹೋಗಿರ್ತೀವಿ ದೇವ್ರ ಮುಂದೆ. 2 ಕಾಯಿ ನೀ ಬೇಡುದೆಷ್ಟು? ಒಂದು 100 ಲಿಸ್ಟ್ ಅವನ ಮುಂದಿಟ್ಟು ಇಟ್ಟೆಲ್ಲ ಕೊಡಪ್ಪ. ನಾ ನಿನಗಂದ ಕಾಯಿ ಒಡಿಸ್ತನು. ಮೊನ್ನೆ ಹೇಳಿ ಗೊತ್ತಿಲ್ಲ, ಹಳ್ಯಾ ಬಂದಿದ್ದ, ಇಡ್ಲಿ ಮಾಡಿದ್ದ, ಚಟ್ನಿ ಮಾಡಬೇಕಾಗಿತ್ತ. ಆಕಿ ಕಾಯಿ ತಗೊಂಡು ಎದಕ್ಕೆ ಹಳ್ಯಾಗ ಚಟ್ನಿ ಮಾಡಕ್ಕಂತೇಳಿ. ಯಾವ್ದು ಶನಿವಾರ ಅಂತ ಗೊತ್ತಾತು ನೋಡ್ರಿ. ಹನುಮಪ್ಪ ಗಟ್ಟು ಮುಟ್ಬೇಕಂತ. ಹನುಮಪ್ಪ ಗಟ್ಟು ಮುಟ್ಬೇಕಂತೇಳಿ ಬಂದಳು. ಹನುಮಪ್ಪ ಕೂಡ ಕಾಯಿ ಹೊಡೆದಳು, ನೀರನ್ನು ತಾನ ಹೊಡೆದಳು, 2 ಹೊಳ್ಕ ಹಾಕೊಂಡಳು. ಅವಾಗ ಚಿಕ್ಕವ ಮತ್ತೇನು ಕಾಯಿ ಹೊಡೆದ್ಲಲ್ಲ, ಇಲ್ತಮ್ಮ ಹಳ್ಯಾಗ ಬಂದಾನ, ಏನು ಮಾಡಿದ್ದೀವಿ? ಇಡ್ಲಿ ಮಾಡಿದ್ದೆ, ಅದಕ್ಕೆ ಅದು ಬೇಕಾಗಿತ್ತ ಕೊಬ್ಬರಿ. ಮತ್ತು ಇದು ಹನುಮಂತಪ್ಪ ಶನಿವಾರ ಅಂದ್ಕೊ ನೆನಪತ್ತ, ಅವಗಟ್ಟು ಮುಟ್ಲಿ ಅಂಥೇಳಿ. ಏನು ಮುಡಿತು ಚಿಗವ ಅಂದವ. ಹನುಮಪ್ಪಗೆ ಏನು ಮುಡಿತು? ಅಲ್ಲ, ಕಾಯಿ ನೀನು ಕುಡ್ದು 2 ಹೊಳಕನ ತೊಗೊಂಡು ಮತ್ತು ಈ ಜುಟ್ಟಾಟಿಟ್ಟು ಬಿಟ್ಟಿಲ್ಲ ಅಂದ. ತಮ್ಮ ಚಲೋ ಮಾಡಿ ನೆನಪು ಮಾಡಿ, ಬ್ಯಾಳ್ಯಾಕೆ ಜುಟ್ಟಿಲ್ಲ ಅದನ್ನ ಬಳ್ಕೊಂಡ್ರು. ಇದು ಭಕ್ತಿ, ನಮ್ಮ ಭಕ್ತಿ. ಅದು ಯಾಕಾಡ್ ಹೊಂಟಾನೋ ಏನು ಸುದ್ದಿಯೋ ಅಲ್ಲ, ಹುಚ್ಚ. ಭಕ್ತಿ ಹ್ಯಾಂಗಿರಬೇಕು ಅಂತ ಕೇಳಿದರೆ ಅದರೊಳಗೆ ಎಲ್ಲನೂ ಅದ. ಕಾಲ ಕರ್ಮ ಮಾಯಂ ದಿವನು ಗೆಲಲ ಹೋದು ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿರೇ. ವಿಶಾಲಮತಿಗಳು ನೋಡ್ರಿ, ಮತಿ ವಿಶಾಲ ಅಂದ್ರೇನು? ನಮ್ಮ ಮತಿ ಪ್ರಪಂಚಕ್ಕೆ ಸೀಮಿತ ಆಗ್ಯಾವ. ನನಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಏನೂ ಆಗಬಾರ್ದು. ಮಗದವ್ರು ಸಾಯವಲ್ರಕ್ಕ. ನಮ್ಮ ಬುದ್ಧಿ ಸೀಮಿತ ಆಗ್ಯದ. ವಿಶಾಲಮತಿಗಳು ಏನ್ರಿ? ವಿಶಾಲಮತಿಗಳು ಯಾವುದು ವಿಶಾಲವಾದದ್ದೈತಿ? ಪರಮಾತ್ಮ ಅದಾನಲ್ಲ, ಆ ಪರಮಾತ್ಮನೇ ಬೇಕು ಅಂದ್ರೆ ಅದು
ವಿಶಾಲಮತಿಗಳು. ಯಾವಾಗರೇ ಅನಿಸೈತೆ ನಿಮಗೆ ಹಿಂಗೇನ್ರಿ? ಪರಮಾತ್ಮನೇ ಬೇಕು ಅಂತ ಅನಿಸೈತೆ. ಅದು ಕಷ್ಟದ ಏನ್ರಿ? ಪರಮಾತ್ಮನೇ ಬೇಕು. ನಾವು ಕೇಳ್ತೀವಿ, ಹುಟ್ಟಿದವರೆಲ್ಲ ಸಾಯಲೇಬೇಕು, ಹುಟ್ಟಿದವರೆಲ್ಲ ಸಾಯಲೇಬೇಕು, ಸಾಯ್ತೀವಿ ಕರೆ. ಪರಂತು ಒಬ್ಬ ಹುಟ್ಟ್ಯಾನ ಸತ್ತಿಲ್ಲ ಅನ್ರಿ. ಮೃಕಂಡ ಮಹರ್ಷಿ ಅಂತಾಗಿ ಹೋಗಿದ್ದಾನೆ. ಮೃಕಂಡ ಮಹರ್ಷಿ ಬಹದೂಸ್ ಮಕ್ಕಳಾಗಿದ್ದಿಲ್ಲ. ಅವನ ಹೆಂಡತಿ ಪೀಡ, ಏನ್ರಿ ದೇವ್ರಿಗೆ ಬೇಡ್ಕೋರಿ, ಏನ್ರಿ ತಪಸ್ಸು ಮಾಡ್ರಿ, ಮಕ್ಕಳಿಲ್ಲ. ಈ ಹೆಣ್ಮಕ್ಳಿಗೆ ಮಕ್ಕಳು ಚಿಂತೆ ಮಾಡ್ರಿ. ಮೊನ್ನೆ ಹೇಗೆ ಗೊತ್ತಿಲ್ಲ, 2 ಸುತ್ತು ಹಾಕ್ಯವತ್ತ ಬನ್ನಿ ಗಿಡಕ, 3ನೇ ಸುತ್ತಿಗೆ ಹೊಟ್ಟಿಗೆ ಹಿಡ್ಕೊಂಡು ನೋಡ್ತಿದ್ದಳಂತ. ಆವಾಗ ಅವ ಮೃಕುಂಡ ಮಹರ್ಷಿ ಹೋದ, ಘೋರವಾದ ತಪಸ್ಸು ಮಾಡಿದ. ತಪಸ್ಸು ಮಾಡಿ ಮಕ್ಕಳನ್ನು ಹಡಿಯೋದು ಬೇರೆ, ತಪಾಸು ಮಾಡಿ ಮಕ್ಕಳನ್ನ ಹಡಿಯೋದು ಬೇರೆ. ಕನ್ಯಾ ತಪಾಸು ಮಾಡಿ ಮಕ್ಕಳು ಹಡಿಯೋದು ಮೊದಲು. ತಪಸ್ಸು ಮಾಡಿದ, ಪರಮಾತ್ಮ ಪ್ರತ್ಯಕ್ಷ ಆದ. ಏನು ಬೇಕು? ನನಗೇನು ಬೇಕಾಗಿಲ್ಲಪ್ಪ, ನಿನ್ನ ದರ್ಶನ ಅಂತ ಸಾಕು. ನಮ್ಮ ಮನ್ಯಾಗ ಕುಟುಂಬ ಮಕ್ಕಳಿಲ್ಲ ಅಂತಾಳೆ. ಅಕ್ಕಿ ಸಲುವಾಗಿ ಒಂದು ಮಗುವಿನ ಕೊಡು. ಅದೆಲ್ಲ ಖರೆ ಎಲ್ಲ ಆಗ್ಯಾವ, ಮಕ್ಕಳನ್ನ ಎಲ್ಲ ಕೊಟ್ಟನಿ. ಯಾಡ್ಡದಾವ, ಯಾವ್ದು ಬೇಕು? ಯಾವ್ಯಾವು ಅಂದವ. ಒಂದೈತಿ 106 ವರ್ಷ ಆಯುಷ್ಯ ಉಳ್ದೈತಿ. ಅದು ಬಹಳ ನೀಚ, ಪಾಪಿ, ಪಿತೃದೋಹಿ ಅದಾನ. 100 ವರ್ಷ ಆಯುಷ್ಯದ. ಇನ್ನೊಬ್ಬದನ 16 ವರ್ಷ ಆಯುಷ್ಯದ ಸದ್ಗುಣಿ ಅದ ಅಲ್ರಿ. 16 ವರ್ಷ ಮಾತೃಭಕ್ತಿ, ಪಿತೃಭಕ್ತಿ, ದೇವಭಕ್ತಿ. 16ನೇ ವರ್ಷ 16 ವರ್ಷಕ್ಕೆ ಸಾಯ್ತಾನ. ನಿಮಗೊಂದು ವೇಳೆ ಪರಮಾತ್ಮ ಭೇಟಿಯಾಗಿ ಎಂಥ ಮಗ ಬೇಕಂತ ಕೇಳಿದ್ರ 100 ವರ್ಷದ. ಯಾಕಂದ್ರೆ ನನ್ನ ಜೋಪಾನ ಮಾಡ್ತಾನೆ. ಯಾರನ್ನು ಜೋಪಾನ ಮಾಡಂಗಿಲ್ಲ. ಯಾರಿಗೆ ಯಾರಿಲ್ಲ, ಕೆಟ್ಟ ಬಗೆ ಕೆಳೆಯಲ್ಲ, ಜಗದ ಗಂಟ ನೀನೇ. ಇವತ್ತಿನ ಮಕ್ಕಳಂತೂ ತಾಯಿ ತಂದೆ ಅನ್ನೋದು ಮರ್ತ ಬಿಟ್ಟಾವ. ಉಪಯೋಗ ಇಲ್ಲ. ಎಲ್ಲೋ ಒಬ್ಬ ಪುಣ್ಯಾತ್ಮರಿಗೆ ತಾಯಿ ಬಗ್ಗೆ ತಂದೆ ಬಗ್ಗೆ ಅಲ್ರಿ. ಅವ ಅಂದ, ಆ 100 ವರ್ಷದ ದುಷ್ಟ ಪುತ್ರನ ಬೇಡಪ್ಪ, 16 ವರ್ಷದವ ಇರಬಲ್ಲಕ್ಕೆ. 16 ವರ್ಷದ್ದಿರಲಿ, ಆ ಮಗನ ಕೊಡು. ತಥಾಸ್ತು. ಆವಾಗ ಬಂದು ಹೇಳ, ಮಗ ಆಗ್ತದ. 16 ವರ್ಷ ಬದುಕ್ತಾನ. ಮಗ ಅಕ್ಕನ ಅನ್ನೋದು ಸಂತೋಷ. 16 ವರ್ಷ ಮಕ್ಕಳು ಅಂಥದ್ದು ಯಾಕೆ ಬಿಡ್ಕೊಂಡ್ರಿ? ಅಂಥಕ್ಕೆ ಅಡ್ಡ ಇದ್ದು ಅಂದವ. ಎಲ್ಲ ಕೊಟ್ಟಿದ್ದ, ಅಡ್ಡ ಇದ್ದು. ಒಂದು ಹಿಂಗಿತ್ತು, ಒಂದು ಹಾಂಗಿತ್ತು. 100 ವರ್ಷದ್ದು ಅದು ಪಾಪಿ ಬ್ಯಾಡ ಅಂದೆ. ಆಯ್ತು ಭಗವಂತ ಕೊಟ್ಟ ಅಂಥೇಳಿ ಗರ್ಭಿಣಿ ಆದಳು ಹೆಣ್ಮಗಳು. ಕೆಲವು ದಿವಸ ಆದ ಬಳಿಕ ಶುಭ ಮುಹೂರ್ತದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಬಹಳ ಚಂದ ಹುಡುಗ. ಹುಡುಗನ ಎತ್ತಿ ಮುದ್ದಾಡ್ತಿದ್ದಳು. ಖರೆ ಪರಂತೂ ಒಳಗ ನನ್ನ ಮಗ 16 ವರ್ಷಕ್ಕೆ ಸಾಯ್ತಾನಲ್ಲ, 16 ವರ್ಷ ಸಾಯ್ತಾನಲ್ಲ. ಕಣ್ಣಾಗ ನೀರ. ಈ ಕಡೆ ಮುದ್ದು ಕೊಡ್ತಾಳ, ಈ ಕಡೆ ಕಣ್ಣಾಗ. ನೋಡ್ರಿ, ಸುಖ ದುಃಖ ಎರಡೂ ಸಮ್ಮೇಳನ ಅದಾವ. ಆಯಿತು, 1 ವರ್ಷ ಆಯ್ತು, 2 ವರ್ಷ ಆಯ್ತು. 8 ವರ್ಷಕ್ಕೆ ಗುರುಗಳಂತಕ್ಕೆ ಹೋಗಿ ದೀಕ್ಷಾ ಏನ್ರಿ ಗುರುಗಳನ್ನ ಶೋಧ ಮಾಡಿದರು. ಯೋಗ್ಯ ಗುರುಗಳು ಸಿಗೋದು ಕಷ್ಟದ.
ಕನ್ಯಾ ಶೋಧ ಮಾಡೋರು ಭಾಳ ಮಂದಿ ಅದಾರ. ಗುರುಗಳನ್ನ ಶೋಧ ಮಾಡೋರು ಕಾಶಿ ನೀರು ಕುಡಿಬೇಕತ್ತ, ಆರಿಸಿ ಗುರುಗಳನ್ನ ಮಾಡ್ಕೋಬೇಕತ್ತ. ಏನು ಹೇಳೋದು. ಒಬ್ಬ ತುಕಾರಾಮನಿಂದ ದೀಕ್ಷಾ ತೊಗೊಂಡಿದ್ದ. 2-3 ವರ್ಷ ಆಯ್ತು. ಅವ ಏನಾರ ಸಾಹುಕಾರಿಕೆ ಬರ್ತೈತೆ ಅಂತ ಅವನ ಕಲ್ಪನಾ. ಯಾರ್ಯಾರು ದೀಕ್ಷಾ ಎದಕ್ಕೆ ತಗೋತಾರೆ ಒಟ್ಟು. ಒಬ್ಬಕ್ಕಿಗೆ ಹೇಳಿದ ಗಂಡ ದೀಕ್ಷಾ ಕೊಡ್ತಾ ಅಂತ ತರ್ಲೇನು ಕೊಡ್ತಾರೆ ಖರೆ, ಅಂದ್ರೆ ಎದ್ರ ಕೂಡ ತಿನ್ನೋದು ಅಂದ್ರೆ ಯಾಕೆ ತಿನ್ನು ಸಾಮಾನು ತಿಳ್ಕೊಂಡ. ಆಯಿತು, ಏನು ಹೇಳಕತ್ತೀನಿ? ತುಕಾರಾಮಂತ ದೀಕ್ಷಾ ತಗೊಂಡ. ನೋಡ್ದವಳ 3-4 ವರ್ಷ ಆಯ್ತು, ಏನಾಗಲಿಲ್ಲ. ಆವಾಗ ಸಮರ್ಥ ರಾಮದಾಸರು ಬಂದರು. ಅಬ್ಬ ಏನು ಜಟ, ಏನು ದಾಡಿ, ಏನು ಧಾಡ್ಸಿ ಮನುಷ್ಯ, ಸನ್ಯಾಸಿ. ಅಯ್ಯೋ, ನಾ ತುಕಾರಾಮ ಗೃಹಸ್ಥನ ಕಡೆಯಿಂದ ದೀಕ್ಷಾ ತೊಗೊಂಡ್ನಪ್ಪ, ಇಂಥ ಗುರು ಸಿಗಲಿಲ್ಲ ಅಂತ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಪ್ಪ, ನಾವು ತುಕಾರಾಮ ಕಡೆಯಿಂದ ದೀಕ್ಷಾ ತೊಗೊಂಡಿದ್ದೀವಿ, ನಮಗೇನೂ ಆಗಿಲ್ಲ. ಅದಕ್ಕೆ ನಿಮ್ಮ ಕಡೆಯಿಂದ ದೀಕ್ಷಾ ತೊಗೋಬೇಕಂತ ಮಾಡಿದೆ. ಅವ್ರಿಗೆ ಗೊತ್ತಾಗ್ತದ ಆಸನೆ. ಶ್ರದ್ಧೆ ಇಲ್ಲದೆ ಯಾವ ಗುರುಗಳು ನಿಮ್ಮನ್ನ ಉದ್ಧಾರ ಮಾಡೋದಿಲ್ಲ. ಅವ್ರೇನಂದ್ರು, ಅದೆಲ್ಲ ಕೊಡ್ತೇನಪ್ಪ, ನಾನು ದೀಕ್ಷಾ ಕೊಡ್ತೇನು. ಈಗ ಅವನ ಮಂತ್ರ ಒಂದು ಒಳಗದ, ನಾವೊಂದು ಮಂತ್ರ ಒಳಗೆ ಹಾಕಿದ್ರೆ 2 ಮಂತ್ರ ಜಗಳಾಡ್ತಾವ. ಮತ್ತು ಹೆಂಗೆ ಮಾಡಿದ್ರಿ ಅಂದವ. ಅವನ ಮಂತ್ರ ಅವ್ನು ಕೊಟ್ಟು ಬಾ, ತುಕಾರಾಮಂದು ಕೊಟ್ಟು ಬಾ, ಆಮೇಲೆ ಕೊಡ್ತಾನ. ಪಾದ ತುಕಾರಾಮ್ರೆ, ನಿಮ್ಮ ದೀಕ್ಷಾ ತಗೋರಿ, ನಿಮ್ಮ ಮಂತ್ರ ತಗೋರಿ. ಅವ್ರಂದ್ರು ನಾವು ಕೊಡೋದು ಗೊತ್ತೈತಿ, ತಗೋದು ಗೊತ್ತಿಲ್ಲ ನೋಡ್ರಿ. ಕೊಡೋದು ಗೊತ್ತೈತಪ್ಪ, ತಗೋ ಮತ್ತೇನ್ರಿ? ನಮ್ಮ ಕಿವ್ಯಾಗ ನೀವು ಹೋದ್ರೆ ನಿಮ್ಮ ಕಿವ್ಯಾಗ ನಾವು ಓದ್ತಾನೋ ಹೋಯ್ತಲ್ಲ. ಎಲ್ಲೆಲ್ಲಿ ಬಂದೈತಿವೋ, ಏನೇನು ಅರ್ಥಗಳದಾವೋ. ಗುರು ಅಂದ್ರೇನು, ದೀಕ್ಷಾ ಅಂದ್ರೇನು, ಮಂತ್ರ ಅಂದ್ರೇನು, ಮಹಿಮೆ ಗೊತ್ತಿಲ್ಲ. ಸುಮ್ಮ ಒಬ್ಬರು ಹೋಗೋದ. ಅವಾಗ ತುಕಾರಾಮಂದ, ಇದು ಶ್ರದ್ಧಾ ಏನೈತಿ ಹುಡುಗ, ಏನು ಅಡ್ಡಿಲ್ಪ, ನಮ್ಮ ಮುಂತ ನಮ್ಗೆ ತಗೋಬೇಕು ಹೋದಲ್ಲ, ತಿರುಗಿ ತಗೋರಿ, ನಮಗೇನು ಉಪಯೋಗಿಲ್ಲ. ಹಿಂಗೆ ಕಮಡ್ದಾಗ ನೀರು ಕೊಟ್ಟು ಈ ಬಾಯಾಗ ಹಾಕುವ, ಮುಕ್ಕಳಿಸು, ಈ ಬಂಡಿ ಮ್ಯಾಗ, ಕಲ್ಲು ಬಂಡಿ ಮ್ಯಾಗ ಉಗುಳು. ಬಾಯ ಹಾಕ್ಕೊಂಡ ಗುಳು ಮಾಡಿ ಕಲ್ಲು ಬಂಡಿ ಮ್ಯಾಗ ಉಗುಳಿದ. ಕಲ್ಲು ಬಂಡಿ ಮ್ಯಾಗ ಶ್ರೀರಾಮ್ ಅಂತ ಮೂಡ್ತೀರಿ. ಕಲ್ಲು ಬಂಡಿ ಮ್ಯಾಗ ಶ್ರೀರಾಮ್ ಅಂತ ಮೂಡಿತು. ಅವಂದ ಗಾಬರಿ ಆದ. ಹೋತ ನಮ್ಮದು ಮೂಡಿತು, ಹೋಗಪ್ಪ ಅಂತ ತುಕಾರಾಮ ಬಂದ. ಇವ್ರಂತೇಕ ಕೊಡ್ರಿ ಅನ್ನ. ನೀ ಅವ್ರ ಮಂತ್ರ ಕೊಟ್ಟು ಬಂದನ, ಕೊಟ್ಟರಿ. ಹೆಂಗೆ ಕೊಟ್ಟು ಅಂದ್ರೆ ಅವರು, ನಮಗೂ ಕೊಡೋದು ಗೊತ್ತದಿ, ತಗೊಂಡು ಅವ್ರು ಹೆಂಗೆ ತೊಗೊಂಡ್ರು ಅಂದ್ರೆ ಏನಿಲ್ಲರಿ, ಬಾಯಾಗ ನೀರು ಹಾಕಿ ಉಗುಳು ಅಂದ್ರೆ ಕಲ್ಲು ಬಂಡಿ ಮ್ಯಾಗ ಉಗುಳಿನ್ರಿ, ಅದು ಶ್ರೀರಾಮ್ ಅಂತ ಮೂಡ್ತಾರೆ. ಅವ್ರು ಮೂಡಿಸ್ತವ್ರು. ಅವ್ರು ಅಂದರು, ಮೂರ್ಖ, ಕಲ್ಲು ಬಂಡಿ ಮ್ಯಾಗ ಮಂತ್ರ ಮೂಡ್ಕೋತು, ನಿನ್ನ ಹೃದಯದಾಗ ಮೂಡಿಲ್ಲ ಮೂರ್ಖ, ಹೋಗಂದ್ರು ಅವರು. ನಾಲಾಯಕ್ ಬದ್ಲಿ ಮಾಡ್ತಾರೆ, ದೇವ್ರನ್ನ ಬದ್ಲಿ ಮಾಡ್ತಾರೆ, ಗುರುಗಳನ್ನ ಬದ್ಲಿ ಮಾಡ್ತಾರೆ, ಹೇಂತೇನಂತೂ ಬದ್ಲಿ ಮಾಡತ್ತ. ಅದ ಮಾತು ಬೇರೆ. ಈ ಮುಖ್ಯ ವಿಷಯ, ದೇವ್ರನ್ನ ಬದ್ಲಿ ಮಾಡೋದು, ಗುರುಗಳನ್ನ ಬದ್ಲಿ ಮಾಡೋದು. ಜಾಗೃತ ದೇವರು, ಯಾವ ದೇವ್ರ ನಿದ್ದೆ ಮಾಡ್ತಾವ ಎಂದರೆ ಎಲ್ಲ ಜಾಗೃತ ಇರ್ತಾವ ಅಂತ ದೇವರ ಕಾವು. ದಿವ್ಯತಿ ಇತಿ ದೇವ, ಯಾವಾಗಲೂ ಪ್ರಕಾಶಮಾನವಾಗಿರ್ತಕ್ಕಂಥ ದೇವರು. ಇದು ಗೊತ್ತೇ ಇಲ್ಲ. ಹೀಗಾಗಿ 8ನೇ ವರ್ಷಕ್ಕೆ ಮಾರ್ಕಂಡೇಯ ಅನ್ನುವಂಥ ಆ ಹುಡುಗನಿಗೆ ದೀಕ್ಷಾ ಕೊಡಿಸಿರು. ನಂತರ ಒಳಗೆ ಹೋತು. ಮಂತ್ರದ ಮಹತ್ವ ಬಹಳ ಮಂದಿ ಗೊತ್ತಿಲ್ಲ. ಮಂತ್ರೇ ತೀರ್ಥೆ ದಿಜೆ ದೈವೇ ದೈವಜ್ಞೆ ವಿಶಜೆ ಗುರು ಯಾದೃಶಿ ಭಾವನಾ ಕುರ್ಯಾತ್
ಸಿದ್ಧಿರ್ಭವತಿ ತಾದೃಶಿ. 7 ಪದಾರ್ಥಗಳದಾವ: ಮಂತ್ರೇ, ತೀರ್ಥೆ, ದ್ವಿಜೆ, ದೈವೇ, ದೈವಜ್ಞೆ. ಮಂತ್ರದೊಳಗೆ ನೀ ಎಷ್ಟು ವಿಶ್ವಾಸ ಶ್ರದ್ಧೆ ಇಟ್ಟಿದೆ ಅಷ್ಟು ನಿನಗೆ ಫಲ ಸಿಗ್ತದೆ. ತಕ್ಕಡಿ ಎಷ್ಟು ಕಲ್ಲು ಹಸ್ತಿ ಅಷ್ಟು ಬೆಲ್ಲ ಕೊಡ್ತೈತಲ್ಲ. ಹಂಗೆ ಮಂತ್ರೇ ದ್ವಿಜೆ ಬ್ರಾಹ್ಮಣರಲ್ಲಿ, ದೈವೇ ದೇವರಲ್ಲಿ, ಅಲ್ಲಿ ಭಿಷಜೆ ಔಷಧಗಳಲ್ಲಿ ಅಲ್ಲ. ಮಂತ್ರೇ ತೀರ್ಥೆ ದ್ವಿಜೆ ದೈವೇ ದೈವಜ್ಞೆ ಜ್ಯೋತಿಷ್ಯ. ದೈವಜ್ಞ ಅಂದ್ರೆ ಜ್ಯೋತಿಷ್ಯ. ಅಲ್ಲಿ ನಂಬಿಗಿದ್ರೆ ಫಲ ಆಗ್ತೈತಿ. ಈ ರೀತಿಯಾಗಿ 7 ಪದಾರ್ಥಗಳಲ್ಲಿ ನೀ ಎಷ್ಟು ಶ್ರದ್ಧೆ ಇಟ್ಟದಿ ಅಷ್ಟು ನಿನಗೆ ಫಲ ಸಿಗ್ತದೆ. ನಿಂತಲ್ಲಿ ಆ ಮಂತ್ರವನ್ನು ಪಠನ ಮಾಡಿದ. ಭಗವಂತನ ನೆನಪು ಮಾಡೋದಲ್ಲ, ನಾವು ಭಗವಂತ ನೆನಪು ಮಾಡೋದಲ್ಲ, ಭಗವಂತ ನಮ್ಮನ್ನು ನೆನಪು ಮಾಡ್ಬೇಕು. ಹಂಗೆ ಭಜನೆ ಮಾಡಿ. ಗುರುಗಳು ನಿಮ್ಮನ್ನು ನೆನಪು ಮಾಡಬಾರ್ದು, ನೀವು ಗುರುಗಳನ್ನ ನೆನಪು ಮಾಡಬಾರ್ದು, ಗುರುಗಳೇ ನಿಮ್ಮನ್ನು ನೆನಪು ಮಾಡ್ತಿರ್ಬೇಕು. ಅಂದ್ರೆ ಪ್ರೀತಿ ಅಲ್ರಿ. ಆವಾಗ ಭಗವಂತನಿಷ್ಟ ಆನಂದ ಆಯಿತು. ಕುಂತಾಗ ನಿಂತಾಗ ಉಸಿರು ಕಾಲವನ್ನು ಸುಮ್ಮನೆ ಕಳೆಯಂಗಿಲ್ಲ. ಮಂತ್ರ ಅಂದರೆ ಮರಣಾತ್ ತ್ರಾಯತೆ ಮಂತ್ರ, ಮರಣದಿಂದ ರಕ್ಷಣೆ ಮಾಡುವುದು ಅದು ಮಂತ್ರ. 16 ವರ್ಷಕ್ಕೆ ಬಂತು, ನಾಳೆ ಬೆಳಗಾದ್ರೆ 16 ವರ್ಷ ಅಕ್ಕಾವೆ. ಆವಾಗ ತಾಯಿ ತಂದೆ ಎಳಾಕತ್ತಿದ್ರು. ಯಾಕೆ ಅಳ್ತೀರಿ ಅಂದ. ತಮ್ಮ ಪರಮಾತ್ಮ ಹೇಳ, ನಾಳೆ ಬೆಳಗಾದ್ರೆ ನಿನ್ನ ಮರಣ. ಹೌದು, ನನಗೆ ಮರಣ ಅಂತೀರಿ. ಮೃತ್ಯುಂಜಯನ ಮಂತ್ರದ ನನ್ನಂತಕ್ಕೆ ಮೃತ್ಯುಂಜಯನ ಮಂತ್ರ, ಮೃತ್ಯುವನ್ನು ಗೆಲ್ಲುವ ಮಂತ್ರ, ಮೃತ್ಯುಂಜಯ ಮಂತ್ರ. ಮುಂಜಾನೆ ಸ್ನಾನ ಮಾಡಿದ, ಸ್ನಾನ ಮಾಡಿ ಹೋಗಿ ಗುಡಿ ಮುಂದೆ ಕುಂತ, ಲಿಂಗದ ಮುಂದೆ ಕುಂತ, ಏನ ಆ ಲಿಂಗವನ್ನು ನೋಡ್ಕೊಂತ ತಣ್ಣಮಯ ಗೊತ್ತಾಕತಿ ಅಂತ. ತಣ್ಣಮಯ ಅಂದ್ರೆ ಗೊತ್ತಾಕತಿ. ಈಗ ಉಪ್ಪಿನ ಹಳ್ಳ ಕೈಯಾಗ ಕಾಣಿಸ್ತದ, ಕಣ್ಣಿಗೆ ಕಾಣಿಸ ಕೈ ಹತ್ತದ. ನೀರಾಗ ಹೋಗಿರಿ ಒಂದು 10 ನಿಮಿಷ ಬಿಡ್ರಿ, ಉಪ್ಪು ಎಲ್ಲಿ ಹೊತ್ತು? ನೀರಿನಮಯ, ತಣ್ಣಮಯ. ಹಂಗೆ ನಮ್ಮ ಮನಸ್ಸು ಭಗವಂತನಲ್ಲಿ ತಣ್ಣಮಯ ಆಗಬೇಕಾಗಿತ್ತು. ತಣ್ಣಮಯ. ಅವನ ಮನಸ್ಸು, ಅವನ ಪ್ರಾಣಿಲಿ ಇಲ್ಲ, ಆ ಲಿಂಗದೊಳಗದ. ಈಗ ಸಿದ್ಧಿ ಅವನ ಮನ, ಅವನ ಪ್ರಾಣ, ಅವನ ಶ್ವಾಸ ಎಲ್ಲವೂ ಲಿಂಗದೊಳಗ. ಅವ ಯಮ ಬಂದ. ಯಾಕ 16 ವರ್ಷ ಆಯುಷ್ಯ ಬರೆದಲ್ಲ. ಯಮ ಬಂದ ಪಾಶವನ್ನು ಹಾಕಿದ. ಯಾಕಂದ್ರೆ ಆ ಪಾಶ ಈ ದೇಹಕ್ಕೆ ಬರಲಿಲ್ಲ. ಅದು ಯಾಕೆ ದೇಹದಾಗ ಅವ ಇದ್ದಿದ್ದಿಲ್ಲ. ಪಾಶ ಒಳಗೆ ಹುಡುಕಾಡ್ತು. ಏನಿದಾನವ? ಲಿಂಗದಾಗಿದ್ದು ನೋಡ್ರಿ. ಆ ಲಿಂಗಕ್ಕೆ ಪಾಶ ಹಾಕಿದ. ಲಿಂಗದಿಂದ ಶಿವ ಎದ್ದು ನೋಡ್ರಿ ಭಗವಂತ. ಏನ್ ಮಾಡ್ತಾ ಇದ್ದಿ ಕೆಲಸ? ಅವ ಅಂದ, ನೀ ಆಯುಷ್ಯ ಬರ್ದದೀಪ, ನಿನ್ನ ಆಜ್ಞಾನ ಪಾಲನೆ ಮಾಡಾಕತ್ತೀನಿ. ಹಿಂಗಾದ್ರೆ ಮತ್ತೆ ನನಗೆ ತ್ರಿಶೂಲ್ ಸುಸಾಕ್ ಬರ್ತೀಯ ಅಂದ ಬಳಿಕ ನಿನ್ನ ನೌಕರಿನೂ ಸಾಕು, ನಿನ್ನ ಕ್ವಾಣ ತಗೋ, ನಾ ರಾಜೀನಾಮೆ ಕೊಡ್ತೀನಿ ಅಂದವ. ಅವಾಗಂದ ಪರಮಾತ್ಮ, ಹಂಗಲ್ಲೋ, ಯಾರು ತನ್ನದೆಲ್ಲವನ್ನೂ ನನಗೆ ಅರ್ಪಣೆ ಮಾಡಿದ್ದಾರೋ ಅವ್ರ ಹತ್ತಿರ ನೀವು ಹೋಗಕ್ಕೆ ಸಾಧ್ಯ ಇಲ್ಲ. ನೋಡು, ಸರ್ವನ್ ಯಾರಿ ತಾನು ತನ್ನಸು ತನು ಗುಣ ಭೋಗ ಭೋಗನಾದಿಗಳನ್ನು ಸಾನುರಾಗದಿಂದ ಶಂಭುಲಿಂಗವೆಂದರಿದು ಅಭಿಮಾನವಿಲ್ಲದುದೀಗ ಮುಕ್ತಿಯ ನೀವ ಭಕ್ತಿ ಕಾಂಡ. ಯಮ ಅಂದ, ಈ ಹೊಸ ಕಾನೂನು ಬರ್ಕೋತೀನಪ್ಪ ಅನ್ನವ. ಈ ಕಾನೂನು ನನಗೆ ಗೊತ್ತಿಲ್ಲ, ಯಾರು ಏನು ಮಾಡಲಿ. ಹೋದ ಮೊದಲು ಭಗವಂತನ ಕಣ್ಣು ತೆರೆದ ಹುಡುಗ ಭಗವಂತ ನಿಂತಿದ್ದ. ಏನು ನಿನಗೇನು ಬೇಕಪ್ಪ ಅಂತ ಕೇಳಿದ ಭಗವಂತ.
ಅವಾಗ ಅವ ಏನಂದ ಅಂತ ಮೃತ್ಯುಂಜಯ ಮಾರ್ಕಂಡೇಯ, ಏನಿಲ್ಲಪ್ಪ, ನಮ್ಮ ಅವ್ವನ ಮುಂದೆ ನಮ್ಮ ಅಪ್ಪನ ಮುಂದೆ ನಾ ಸಾತ್ನಿ ಅಂದ್ರೆ ಅವ್ರಿಗೆ ದುಃಖ ಆಗ್ತೈತಿ. ನಾ ಸಾಯ್ದ ಖರೆ ಆಗೈತೆ, ನಮ್ಮವ್ವ ನಮ್ಮಪ್ಪ ಸತ್ತ ನಂತರ ನಾ ಸಾಯ್ಬೇಕು. ಶಿವ ಅಂದ, ಅಲ್ಲೋ ನಿಮ್ಮವ್ವ ನಿಮ್ಮಪ್ಪ ಅಲ್ಲೋ, ನಮ್ಮವ್ವ ಅಪ್ಪ ಸತ್ತು ಮರ್ದಕ್ಕೆ ನೀ ಸಾಯ ಅಂದತ್ತವ. ಪರಮಾತ್ಮಗೆ ಅವ್ವ ಅಪ್ಪ ಅದಾರೇನು ಇದ್ರವ್ರು ಸಾಯ್ತಿದ್ರು, ಮುಂದೇನಾತು ಅವನು ಸಾಯಂಗಿಲ್ಲ, ಚಿರಂಜೀವಿಯಾಗಿ ಇನ್ನೂ ಅದ ಅಲ್ರಿ. ಕಾರಣ ಏನು ಅಂತ್ಯರ ಸಮಯದಾನಂದಬಹುದು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿ ಎಂಬುದರಿಯದೆ. ಭಕ್ತಿ ಅನ್ನೋದನ್ನು ಅಲ್ಲೆಲ್ಲ ತ್ಯಾಗದ. ಕರ್ಮಕಾಂಡದಾಗ ಏನದ ಅಂತ್ಯರ ಕರ್ಮ ಮಾಡೋದು ಫಲವನ್ನು ಬಿಡೋದು. ಜ್ಞಾನಕಾಂಡದಾಗ ಏನದ ಅಂತ್ಯರ ಸರ್ವೂ ನಮ್ಮ ಸಂಬಂಧ ಇಲ್ಲ ಅಂತ ಎಲ್ಲ ಸಂಬಂಧಗಳನ್ನು ತ್ಯಾಗ ಮಾಡಿದ್ರೆ ಜ್ಞಾನಕಾಂಡ. ಎಲ್ಲವೂ ಭಗವಂತನದತ್ತು ಅರ್ಪಣೆ ಮಾಡಿದ್ರೆ ಇದು ಭಕ್ತಿ ಕಾಂಡ. ನೋಡ್ರಿ, ಎರಡೊಂದು ಮಾತಿನಾಗ ಸುಖದಾಸರು ಒಂದೊಂದು ಮಾತಿನಾಗ ಒಂದೊಂದು ಕಾಂಡದ ಅಭಿಪ್ರಾಯ ಹೇಳ್ಯಾರಲ್ಲ. ಆದ್ದರಿಂದ ಆ ಭಗವಂತನಲ್ಲಿ ಪ್ರೇಮ ಉದಯ ಆಗ್ಬೇಕು, ಮೊದಲನೇದ್ದು ಅಲ್ರಿ. ಭಕ್ತಿ ಉದಯ ಆಗ್ಬೇಕು. ನಮ್ಮ ಅಣ್ಣ ಹೇಳೇನೇ ಅಲ್ಲ, ಭಕ್ತಿ ಉದಯ ಆಗೋದು ಗೊತ್ತಿಲ್ಲ ನಿಮಗೆ, ಕಾಮ ಉದಯ ಆಗೋದು ಗೊತ್ತದ, ಕ್ರೋಧ ಉದಯ ಆಗೋದು ಗೊತ್ತದ, ಅದ ಇಲ್ರಿ, ಅನುಭವ ಅದ ಇಲ್ರಿ ನಿಮಗೆಲ್ಲ. ಕಾಮ ಹೆಂಗೆ ಉದಯ ಆಗ್ತದೆ? ಧ್ಯಾಯತೆಯೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಂಮೋಹ, ಸಂಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭವಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಭಗವಂತ ಅದರದ್ದು ಎನ್ನ ಹೇಳ ನಾವು ಸಾಲನ ವಿಷಯಗಳನ್ನು ಧ್ಯಾನಿಸುವುದರಿಂದ ಪುರುಷನು ಜೀವನು, ಪುರುಷನು ಅಂದ್ರೆ ಗಂಡಸ ತಟ್ಟೆ ಬ್ಯಾಡ, ಎರಡು ಕಡೆ ಸಂಬಂಧ ಆಕತ್ತಿದ್ರು. ಜೀವನ ಆಗಿರ್ತಕ್ಕಂಥವನು ಅವ ಪುರುಷನೇ ಇರಲಿ ಸ್ತ್ರೀಯನೇ ಇರಲಿ, ಆ ಜೀವನ ಆಗಿರ್ತಕ್ಕಂಥವನು ಏನು ಮಾಡಬೇಕು ಅಂತ ಕೇಳಿದರೆ ವಿಷಯಗಳನ್ನು ಧ್ಯಾನ ಮಾಡೋದ್ರಿಂದ ಅದರೂಢ ಸಂಘ ಆಕೈತೆ. ಸಂಘ ಅಂದರೆ ಮ್ಯಾಗ 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 ನೆನಪಾಗೋದು. ಸಂಘ ಆದ ಕೂಡಲೇ ಸಂಗಾತ್ ಸಂಜಾಯತೆ ಕಾಮ, ಕಾಮ ಉತ್ಪತ್ತಿ ಆಗ್ತದೆ. ಕಾಮದಿಂದ ಕ್ರೋಧ, ಕ್ರೋಧದಿಂದ ಮೋಹ, ಮೋಹದಿಂದ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತೆ. ಹೆಂಗೆ ಕಾಮ ಉತ್ಪತ್ತಿ ಆಕತಿ ಅನ್ನೋದು ಹೇಳ್ಯಾರಲ್ಲ, ಭಕ್ತಿ ಹೆಂಗೆ ಉತ್ಪತ್ತಿ ಆಕತಿ? ಕಾಮಿನಿಯನ್ನ ಎಡೆಬಿಡದೆ ನೆನಪು ಮಾಡುವುದರಿಂದ ಕಾಮ ಉತ್ಪತ್ತಿ ಆಕತಿ. ಪರಮಾತ್ಮನ ಎಡೆಬಿಡದೆ ನೆನಪು ಮಾಡಿದ್ರೆ ಭಕ್ತಿ ಉತ್ಪತ್ತಿ ಆಗ್ತದೆ. ಇದೇ ಭಕ್ತಿ ಉತ್ಪತ್ತಿ ಆಗೋದು. ಸುಮ್ಮಂತ ಸೋಗಿ ಬರೋಣಪ್ಪ ಹಿಂಗನ್ಬೇಡ್ರಿ ನೀವು. ಸದಾಕಾಲ ಅವನ ಹೊರತಾಗಿ ನಮ್ಮ ಯಾರೂ ಸಂಬಂಧ ಇಲ್ಲ. ವಾಸ್ತವಿಕವಾಗಿ ಅವ ನಾವು ಹುಟ್ಟೋಕ್ಕಿಂತ ಮೊದಲೇ ತಾಯಿಯ ಎದೆಗೆ ಹಾಲು ಕೊಟ್ಟಾನೋ ಇಲ್ಲೋ? ಏನ್ರಿ ಹೇಳ್ತೀರೇನು? ಭರೋಸತ್ತಿಲ್ಲ. ನಾವಿನ್ನ ಭೂಮಿಗೆ ಬಂದಿಲ್ರಿ. ಈ ಅಣ್ಣ ಬರೋಕ್ಕಿಂತ ಮೊದಲ ಅವನ ಅಣ್ಣ ತಾಯಿ ಎದೆಯಾಗ ಬಂದದ. ಮೂರ್ಖ, ಎಷ್ಟು ಮಗ ತಿಳ್ಕೊ. ಅವ ಎಲ್ಲರೂ ರಕ್ಷಣೆ ಮಾಡೋ ಜವಾಬ್ದಾರಿ ಅವಂದದ. ಮತ್ತು ಅವನ್ ಬಿಟ್ಟು ನನಗಂತೆ ನನ್ನ ಮಕ್ಕಳು ನೋಡ್ತಾರೆ ನಿನ್ನೊಂದು ಕೈ ನೋಡ್ತಾರೆ ಅಲ್ಲ. ಯಾವ ಮಕ್ಕಳಾಗಲಿ ಯಾರಿಗೆ ಯಾರಿಲ್ಲ, ಕೆಟ್ಟ ಬಂದ ಕೆಡೆಯಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡಲು ಸಂಗಮ ದೇವ. ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ, ಮತ್ತೇನು ಮಾಡಬೇಡ್ರಿ. ಏನ್ರಿ, ನಿಮ್ಮ ಮನಸ್ಸನ್ನು ಅವನಲ್ಲಿ ಇಟ್ಟುಬಿಡ್ರಿ, ಮನಸ್ಸನ್ನು ಕೊಡ್ರಿ. ಎನಗುಳ್ಳದೊಂದು ಮನ, ಅದು ನಿನಗೆ ಒಪ್ಪಿಸಿದ ಬಳಿಕ ನನಗಿನ್ನೂ ಭಯ ಮುಂಟೆ ಚನ್ನ ಮಲ್ಲಿಕಾರ್ಜುನ. ಒಂದು ಮನಸ್ಸನ್ನು ಬೇಡ್ತಾನೋ, ಮತ್ತೊಂದೇನಿಲ್ಲ. ನಿಮ್ಮ ರೊಕ್ಕ ಅವಗೇನು ಕಡಿಮೆ ಆಗೈತಿ? ಜಗತ್ತ ಅವಂದತಿ. ಏನು ಕೊಡ್ತೀರಿ ನೀವು? ಜಗತ್ತ ಅವಂದದ. ಆದ್ರೆ
ನೀವು ಪರಿಶುದ್ಧವಾದ ಮನಸ್ಸನ್ನು ಕೊಡ್ರಿ, ಅವ ನಿಮ್ಮ ಮನೆಗೆ ತಾನೇ ಬರ್ತಾನೆ, ನಿಮ್ಮ ಮನೆಗೆ ತಾನೇ ಬರ್ತಾನೆ ಪುಣ್ಯಾತ್ಮರೇ. ಅಂತಹ ಭಕ್ತಿಯನ್ನು ಭಗವಂತ ನಮ್ಮ ನಿಮ್ಮೆಲ್ಲರಿಗೂ ಕೊಟ್ಟು ನಮ್ಮ ಸಾರ್ಥಕ ಬದುಕನ್ನು ಸಾರ್ಥಕ ಮಾಡಲಿ ಅಂತ ಪ್ರಾರ್ಥಿಸಿ, ಸದ್ಗುರುನಾಥ ಮಹಾರಾಜ್ ಕಿ